ಕೋಳಿ ನಾರದ ನಿಮ್ಮ ಮಾತನ್ನ ಕೇಳಿ ಕಮಲಾವತಿ
ಮೇಮ. ಆ ಕಮಲರಾಜನು ನಿನ್ನನ್ನು ತಿರಸ್ಕರಿಸಿದರೆ ಹೀಗವೇ ಹೋಗಿ ಆ ಕಮಲರಾಜನ ಮಂಕುಬುದ್ಧಿಯನ್ನು ತಿಳಿಸುವರು. ಯಲಾಸಾರಥಿ ಗೋವಿಂದ ಗರುಡ್ಧ್ವಜ ಯಲಾಸಾರಥಿ ದೇವ, ಕಮಲರಾಜನ ಆಸ್ಥಾನವನ್ನು ತಾವಲ್ಲಿರುವುದು ತೋರಿಸತ್ತ ಸಾರಥಿ. ನಿನ್ನ ಹೆಸರೊಂದಾಗಲಿ ಬಹುಪತಿ. ಪೂಜಾರಿಗೆ ಸನ್ಮಾನ ಕಾರ್ಯಕ್ರಮ. ಸ್ವಾಮಿ, ಈ ಪೀಠವನ್ನು ಅಲಂಕರಿಸಿರಿ ಸ್ವಾಮಿ. ಸತ್ಯನಾಪ್ರೇಮಿ ನಿನ್ನ ಇಷ್ಟದಂತೆ ಆಗಲು ರಾಜ. ಅಹೋ ರಾಜ, ಸ್ವಾಮಿ ನಾರದರೇ, ನಿಮ್ಮ ಮನೆಯಲ್ಲಿ ಸರ್ವರು ಕ್ಷೇಮವೇ? ಅವೋ ಎದ್ದುಕೊಳ್ಳುತ್ತಿಲ್ಲಕ್ಕರಾದ ಸ್ವಾಮಿ ನಾರದರೇ. ಕಮಲರಾಜ, ತಮ್ಮ ಅಂತಃಕರಣದಿಂದ ಯಾವುದಕ್ಕೂ ಕೊರತೆಯಿಲ್ಲದೆ ಸರ್ವರು ಸುಖದಿಂದಿರುವರು. ಹೌದೌದು ರಾಜ. ಮುದಿಪುಂಗಲ ರಾಜ, ನಾವು ದಾವ ದೇಶದಿಂದ ಬರವಾಗಿದ್ದು ದಾವ ದೇಶಕ್ಕೆ ಸಂಚಾರ ಮಾಡಲು ಹೋಗಿದ್ದಿ. ದಾವಲೋಕಗಳಲ್ಲಿ ಏನೇನು ಸಮರ್ಥವನ್ನ జరిಗಿದೆ ಅವುಗಳನ್ನೆಲ್ಲ ಶಾಂತವಾಗಿ ತಿಳಿಸಬೇಕೆಂದು ಹೇಳಿಕೊಳ್ಳುವೆ. ಅದು ಯಾತಕ್ಕಂದರೆ ಅದು ಯಾತಕ್ಕೆ ರಾಜ? ತಮ್ಮ ಮೊಮ್ಮಗಳಾದ ರತಿದೇವಿಯ ಲಗ್ನ ಮಾಡಬೇಕೆಂದು ದೇಶ ದೇಶದವರಿಗೆ ಚಿತ್ರಪಟಗಳನ್ನು ಕೊಟ್ಟಿರುವೆ. ನಾರಾಯಣ ನಾರಾಯಣ. ನೀವು ಸಂಚಾರ ಮಾಡಿ ಬಂದ ದೇಶಗಳಲ್ಲಿ ಈ ಸಂಗತಿ ಏನಾದರೂ ಜರುಗಿದ್ದರೆ ಎಲ್ಲ ಮುಂದೆ ತಿಳಿಸಬೇಕೆಂದು ಬೇಡಿಕೊಳ್ಳದ ಬ್ರಹ್ಮನಂದನ ಮಾಡಬೇಕು. ಹೇಳಿದನು ಕೇಳು. ನೀನು ಕಳಿಸಿದ ತ್ಯಾಗರು ದೇಶ ದೇಶಗಳ ಕುರಿಯ ರಾಜಪುತ್ರರ ಚಿತ್ರಪಟಗಳನ್ನು ಬರೆಸುತ್ತಲಿದ್ದರು. ಅಹೋ ರಾಜ, ಅದನ್ನು ತಿಳಿಸಬೇಕೆಂದು ನನಗೆ ಬಂದನು. ಅಹೋ ರಾಜ, ಆ ರಾಜಪುತ್ರರಲ್ಲಿ ಒಬ್ಬರಾದರೂ ರೂಪಸ್ಥರಿಲ್ಲ. ನಿನ್ನ ಮಗಳ ಪಾದಗಳು ಸರಿ ಹೋಗಲಾರದು. ನಿನಗೇನು 1001 ಮಕ್ಕಳಿರುವರೆ? ಇರುವಂತ ಮಗಳನ್ನು ರೂಪಸ್ಥನಾದ ರಾಜಪುತ್ರನಿಗೆ ಕೊಟ್ಟು ಲಗ್ನ ಮಾಡಬಾರದೆ? ನೀನೆಂತ ದೊಡ್ಡನು. ಇದು ಮಾತ್ರ ಎನ್ನ ಮನಸ್ಸಿಗೆ ಸರಿ ಬರಲಿಲ್ಲ ದೊರೆಯೇ. ಇದು ನಿನಗೆ ಸರಿ? ರಾಜ, ಬಡವರಿಗೆ ಭಾಗ್ಯ ಬರದಂತೆ, ಹುಟ್ಟು ಕುರುಡನಿಗೆ ಕಟ್ಟು ಬರದಂತೆ ನಮ್ಮ ಮಾತಿನ ಅಭಿಪ್ರಾಯ ನನ್ನ ಮನಸ್ಸಿಗೆ ಬಂದಿತ್ತು. ಹೌದೇ ರಾಜ? ಆದರೆ ತಾವು ಶ್ರೀಲೋಕವನ್ನು ಸಂಚಾರ ಮಾಡಿ ಬಂದಿರುತ್ತೀರಿ.
ರತಿದೇವಿಗೆ ತಕ್ಕ ಮನಸ್ಸಿಗೆ ಹೇಗಿರಬೇಕಂದರೆ ಹೇಗಿರಬೇಕು ರಾಜ? ವಿದ್ಯಾಬುದ್ಧಿಯಲ್ಲಿ ವಿಶಾಲನಾಗಿರಬೇಕು, ಉನ್ನತ ರೂಪಸ್ಥನಾಗಿರಬೇಕು. ಹೌದು. ಅಂತ ವರದ ನಾವಲ್ಲಿರುವರು. ಸಂತೋಷದಿಂದ ಬೇರೆ ರತಿದೇವಿಯ ಲಗ್ನ ಮಾಡಬಾರದು. ನಿನ್ನನ್ನು ಮುಡಿಗೋ ಬಾಲಕಾವತಿಯಲ್ಲಿ ಶ್ರೀಕೃಷ್ಣನ ಮಗನಾದ ಮನ್ಮಥನು 16 ವರ್ಷದವನು. ವಿದ್ಯಾಬುದ್ಧಿಯಲ್ಲಿ ವಿಚಾರತೆ, ಶ್ರೀಲೋಕವನ್ನೇ ಜಯಿಸುವಂತಹ ಸಾಮರ್ಥ್ಯವುಳ್ಳವನು. ಆ ಹುಡುಗನ ರೂಪವನ್ನು ವರ್ಣಿಸಲಿಕ್ಕೆ ಆದಿಶೇಷನಿಗಾದರೂ ಅಸಲು. ಆ ಹುಡುಗನ ಗೋತ್ರ ಮುಸಿದವರು ಗೋತ್ರ. ಆ ಮನ್ಮಥನಿಗೆ ನಿನ್ನ ಮಗಳನ್ನು ಕೊಟ್ಟು ಲಗ್ನ ಮಾಡಿಕೊಡು ರಾಜಾಗ್ರಗಣ್ಯ. ಇದೇ ನಿನ್ನ ಪೂರ್ವಜನ್ಮದ ಪುಣ್ಯ. ಹಚ್ಚಿನ ಕಣ್ಣು ಆದಿನ ಮೇಲೆ, ಗಿಳಿಯ ಕಣ್ಣು ಹಣ್ಣಿನ ಮೇಲೆ, ಈ ಮುನಿಯಂದ್ರನ ಕಣ್ಣು ಎಲ್ಲ ಮಗನ ಮೇಲೆ ಬಿದ್ದಿದ್ದು ನೋಡಿದ್ಯಾ ನಾವೇ? ಹಾಗೇ ಬುದ್ಧಿಸೂಲನಾದನಾದರೆ ನಿಮಗೆ ನೀಡು ಮಲಗಂತ ಬೆಳಗಾಗ್ತೇನೆ. ನೀನೇನು ದೊಡ್ಡ ಮನುಷ್ಯನಾಗಲಿಲ್ಲ. ನಾರಾಯಣ ನಾರಾಯಣ. ನಾವು ಜಗದ್ರೋಪತಿಯ ಮಾತು ನೆಚ್ಚಿಕೊಡಲಿಕ್ಕೆ ಬಂದತಿಯ ತೋರುತ್ತದೆ. ತಮ್ಮ ಮಾತಿಗೆ ಬದಲಾಗಲಿಕ್ಕೆ ನಾನೇ ಬದ್ಧನಲ್ಲ. ಆ ಮೂಢ ನನ್ನ ಮಗನಿಗೆ ಮಗಳನ್ನು ಕೊಡುವುದು ಅಡ್ಡಿಯಲ್ಲ ಎಂದು ನುಡಿಯುವುದಕ್ಕೆ ನಿನಗೆ ಸ್ವಲ್ಪ ಮಾತನ್ನು ನಾಚಿಕೆ ಹುಟ್ಟಿಲ್ಲ. ಎಂತಂತೆ ನದಿಯ ಸುದ್ದಿಯನ್ನು ಎತ್ತಿದರೆ ಏನಾದರೆ ರಾಜ ಕನ್ನಡರಾಜ ಮಕ್ಕಳಲ್ಲಿ ಮಾತ್ರ ಸುಮ್ಮನೆ ಬರುವುದಿಲ್ಲ. ಏನಾದರೂ ಒಂದು ಸಂದೇಶದಿಂದ ಬರುವುದು ನಿಮ್ಮ ಕರ್ತವ್ಯವಿರುವುದು. ನಾರಾಯಣ ನಾರಾಯಣ. ಒಂದು ಮನೆ ಗಂಟೆ ಹೆಚ್ಚು ಬುದ್ಧಿ ನಿನ್ನಲ್ಲಿ ಸಂಪೂರ್ಣ ತುಂಬಿರುವುದು. ಆದರೂ ಚಿಂತೆಗಿಲ್ಲ. ಈ ವೇಳೆಯಲ್ಲಿ ಏನಾದರೂ ಸೇರಿಸಿಕೊಳ್ಳೆ. ಇನ್ನೊಮ್ಮೆ ಆ ಪುಂಡರೀಕ ಜನ ಸುದ್ದಿಯನ್ನು ಎಲ್ಲ ಕರ್ಮಕ್ಕೆ ಆಗದಿರು ಮುನಿಪ ಇಷ್ಟಕ್ಕೆ ಎಲ್ಲ ಮೇಲೆ ಕೋಪ ಬರಲಿಕ್ಕೆ ಕೇವಲವೇ ನಾವಾಗಿ ಹೇಳಿದರು. ಇದರೊಳಗೆ ನಮ್ಮ ತಪ್ಪೇನಿದೆ ರಾಜ? ನಿನ್ನ ಮನಸ್ಸಿಗೆ ಬಂದ ಹಾಗೆ ಮುಸ್ಲಿಮರಿಗೆಲ್ಲ ಕೊಡು, ಸೌಡಿಕೆರೆಗೆಲ್ಲ ಕೊಡು. ನಾನ್ಯಾಕೆ ಹೇಳಲಿ ರಾಜ? ಪಡುವುದಿಲ್ಲ, ಸೌಖ್ಯಕ್ಕೆ ಬರುವುದಿಲ್ಲ. ಅಂತ್ರ ಮಾತ್ರ ಜಪಿಸುವ ನಿನ್ನಂತ ಮುನಿಯಂದರಿಗೆ ಮಾತ್ರ ಕೊಡುವುದಿಲ್ಲ. ಹಾಗಾದರೆ ಕುರಿ ಕಾಯುವ ಕುರುಬರಿಗೆ ಆದರೂ ಕೊಡು. ನಾನ್ಯಾಕೆ ಹೇಳಲಿ ರಾಜ? ಮನಸ್ಸಿಗೆ ಬಂದವರಿಗೆ ಕೊಡುವುದಿಲ್ಲ. ಆದರೆ ಓಹೋ ರಾಜ, ಆದರೆ ಇದೇ ಸಿಟ್ಟಿನಲ್ಲಿ ನಮ್ಮನ್ನು ಮರೆತರೆ ನಾವೇನು ಮಾಡೋಣ? ಈ ಲಗ್ನದೊಳಗೆ ನಾರದರ ಸವಾರಿ ಇದ್ದೇ ಇರಬೇಕು ರಾಜ. ನಾವು ಹೋಗಿ ಬರುತ್ತೀವಿ, ನಮಗೆ ಅಪ್ಪಣೆಯನ್ನು ಕೊಡು ರಾಜ. ದಯವಿಟ್ಟು ಸಂತೋಷದಿಂದ ಹೋಗಿ ಬಂದಿರಿ. ಆದರೆ ಸಜ್ಜನ ಪ್ರೇಮಿ ಸೈಲಾನ್ಸ್ ಕೆಲ ಸಾರಥಿ ದೇವ ಆಯಾಗಲು ಓದಿ ಎಲ್ಲಿರುವುದೇ ಬಿಟ್ಟಿದ್ದೇನೆ ಹ ರಾಜ. ಸುಮ್ಮನೆ ಎಲ್ಲಿರುವನು ತೋರಿಸಪ್ಪ ಸಾರಥಿ. ನಿನ್ನೆ ಸದಂತಾಗಲಿ ಭೂಪತಿ.
ಮೈದಾನ್. ಗುಗಳು ಉಳ್ಳಪ್ಪನವರು ಕಮಲ ಚಕ್ರವರ್ತಿ ಪಾತ್ರ ಮಾಡಿದಂತವರಿಗೆ 500 ರೂಪಾಯಿಗಳನ್ನು ಆಯರ್ ಮಾಡಿರುತ್ತಾರೆ. ಅಹೋ ಸ್ವಾಮಿ. ಅಹೋ ತಾಯಿ ಮಗಳೇ ತಾತ ಅಮ್ಮಯ್ಯ ಹೇಳುವೆನೆ ಕೇಳು. ಹೇಳುವ. ಅಹೋ ಸ್ವಾಮಿ, ಆಹಾ ಮಗಳೇ, ತಾವು ಬಹಳ ದಿವಸಕ್ಕೆ ಭೇಟಿ ಆಗಲವಂತಲ್ಲ. ಹೌದು ಮಗಳೇ. ನಿಮ್ಮನ್ನು ಕಂಡು ನನಗೆ ಬಹಳ ಸಂತೋಷವಾಯಿತು. ಹೌದೇ ಮಗಳೇ. ಮತ್ತೆ ಯಾವಾಗ ಹೊಸ ವರ್ತಮಾನವಿದ್ದರೆ ಅದನ್ನು ಎನ್ನ ಮುಂದೆ ತಿಳಿಸಿರಿ ಸ್ವಾಮಿ. ಸಜ್ಜನ ಪ್ರೇಮಿ ಅಮ್ಮ ದೇವಿ ಸ್ವಾಮಿ. ನಾರದರು ತುಂಬ ಮಗಳೇ ರತಿದೇವಿ. ತಾತ ದ್ರೌಪದಿ ನಿನ್ನನ್ನು ಮನ್ಮಥನಿಗೆ ಕೇಳಲಿಕ್ಕೆ ಬಂದರೆ ನಿನ್ನ ತಂದೆಯಾದ ಕಮಲರಾಜನು ಆ ಶ್ರೀಕೃಷ್ಣನನ್ನು ಕರಿಕರಿಯಿಂದ ನಿಲ್ಲಿಸಿ ದ್ರೌಪದಿಯನ್ನು ಪುರವೆಂಬಿಟ್ಟು ಲಕ್ಷಿಸಿದರು. ಹೌದೇ? ಅದೇ ಸಮಯಕ್ಕೆ ನಾವು ಹೋಗಲಾಗಿ ವೀರಪ್ಪನ ಸಿಟ್ಟು ತಂದು ವೀರಪ್ಪನ ಮೇಲೆ ಹಾಕಿದಂತೆ ಆ ದ್ರೌಪದಿಯ ಅಮ್ಮನವರ ಸಿಟ್ಟು ತಂದು ಎಮ್ಮ ಮೇಲೆ ಹಾಕಿ ತೆಗೆಯುವುದರೊಳಗಾಗಿ ಎಮ್ಮ ದೇವರೇ ಬಿಟ್ಟು ಹೋಯಿತು. ಅಯ್ಯೋ ಅಮ್ಮ ರತಿದೇವಿ, ಇನ್ನು ಮೇಲೆ ಆ ಮನ್ಮಥನ ಗಂಡನೆಂಬುವುದು ಮರೆತು ಬಿಡು. ಎಕ್ಕೋಪಿತ ಒಬ್ಬ ರಾಜಪುತ್ರನಿಗೆ ಹೆಂಡತಿಯಾಗಿ ಬಾಳುವುದು ನನ್ನ ತುಂಬಿದೆ. ತಾನು ಮಾಡುವುದೇ ಅಮ್ಮಯ್ಯ. ಇನ್ನು ಮೇಲೆ ಮನ್ಮಥನ ಆಸೆಯನ್ನು ಬಿಡು ಮಗಳೇ ನನಗೆ ಅಪ್ಪಣೆಯನ್ನು ಸ್ವಾಮಿ, ತಾವು ಬಂದ ಕೆಲಸ ಮುಗಿಯಿತಲ್ಲ, ತಾವೇನು ಧಾರಾಳವಾಗಿ ಹೋಗಿ ಬರ್ಬೋದು.
ಅಪ್ಪಯ್ಯ. ಮಗಳೇ ನೀನು ಅಂತ ಕಾರ್ಯವನ್ನು ಮಾಡಿರುವೆಯಲ್ಲ ತಂದೆ. ನಾನೇನು ಮಾಡಿದ್ದೇನೆ ಮಗಳೇ? ನೀನು ಮಾಡಿರುವ ಕಾರ್ಯವೇ ನಿನಗೆ ಗೊತ್ತಿಲ್ಲವೇ ಅಪ್ಪಯ್ಯ? ಏನು ಮಾಡಿದೆ? ಆಹೋ ತಂದೆ, ಮಗಳೇ ಈ ನಿನ್ನ ಕೋಪವೇ ನನಗೆ ತಾಪವಾಗಿ ಹೋಗಿರುವುದು ಅಪ್ಪಯ್ಯ. ಅದು ಯಾತಕ್ಕೆ ಮಗಳೇ? ಆಹೋ ತಂದೆ, ಮಗಳೇ ಯಾತಕ್ಕೆ ಅಂತ ಕೇಳುತ್ತಿರುವೆಯಾ? ಹೌದು ಅಮ್ಮಯ್ಯ, ಹೇಳಿದರೆ ಕೇಳು ಅಪ್ಪಯ್ಯ. ಏನು ಚೆನ್ನಾಗಿ ಹೇಳು ಮಗಳೇ. ನಿಮ್ಮ ಕೋಪವು ಎಲ್ಲ ಮನಗೆ ತಾಪವು. ನಿಮ್ಮ ಕೋಪವು ಎಲ್ಲ ಮನಗೆ ತಾಪವು. ತಂದೆ, ಚೆನ್ನಾಗಿ ಕೇಳು. ಪರಮ ಪತಿರತಿ ಪಾಂಚಾಲಿಯನು ಮನವನಿಂದಿಸಿ ಕಳುಹಿಸಿದೆನು. ಪರಮ ಪತಿರತಿ ಪಾಂಚಾಲಿಯನು ಮನವನಿಂದಿಸಿ ಕಳುಹಿಸಿದೆನು. ಎಷ್ಟು ನಂದರೆ ಮೃಗದ ನಂದೆನೆ. ಎಷ್ಟು ನಂದರೆ ಮೃಗದ ನಂದಿನಿ. ಇಂಥ ಕಾರ್ಯ ಮಾಡುವರೇನು? ಇಂಥ ಕಾರ್ಯ ಮಾಡುವರೇನು? ನಿಮ್ಮ ಕೋಪವು ನಿನ್ನ ಮನಗೆ ತಾಪವು. ನಿಮ್ಮ ಕೋಪವು ನಿನ್ನ ಮನಗೆ ಓಹೋ ಅಪ್ಪಯ್ಯ, ಮಗಳೇ ಪರಮ ಪತಿರತಿಯಾದ ಆ ದ್ರೌಪದಿಯು ಮನ್ಮಥನಿಗೆ ಹೆಣ್ಣನ್ನು ಕೇಳಲಿಕ್ಕೆ ಬಂದಿದ್ದರೆ ಬಂದಿದ್ದರೆ ತಂದೆ, ಮಗಳೇ ತುಂಬಿದ ಸಭೆಯೊಳಗೆ ಒಂದು ಹೆಣ್ಣು ಎಂದರೆ ಲೆಕ್ಕಿಸದೆ ಮನ ಬಂದಂತೆ ನಿಂದಿಸಿ ಪುರಯಿಂದಲೇ ಹೊರದೊಬ್ಬಿಸಿದಂತೆಲ್ಲ ಅಪ್ಪಯ್ಯ. ರಾಜವಾಗಿ ಮಾತನಾಡಿದರು ಮಗಳೇ. ತಂದೆ, ಮಗಳೇ ಅಯ್ಯೋ ಆ ಹೆಣ್ಣು ಅದು ಎಷ್ಟು ಮನ ನೊಂದುಕೊಂಡು ಹೋದಳೋ ಏನೋ. ಒಮ್ಮಿಂದೊಮ್ಮೆಲೆ ಇಂಥ ಕಾರ್ಯವನ್ನು ಮಾಡುವುದಕ್ಕೆ ನಿನಗೆ ಮನಸ್ಸಾದರೆ ಹೇಗೆ ಬಂತು ತಂದೆ? ಇದನ್ನು ಕೇಳುವುದಕ್ಕಾಗಿ ನಾನು ಅಲ್ಲಿಂದ ಇಲ್ಲಿಗೆ ಬಂದೆ. ಹೌದು, ಎನ್ನ ಚಿನ್ನದ ಬೊಮ್ಮೆಯಾದ ರವಿದೇವಿ ತಂದೆ, ನಿಮ್ಮನ್ನ ಆ ಬಣ್ಣಗಲ್ಲನ ಮಗನಿಗೆ ಕೊಡು ಎಂದು ಕೇಳಲಿಕ್ಕೆ ಬಂದರೆ ಆ ಮನ್ಮಥನಿಗೆ ಕೊಡುವುದಿല്ലെಂದು ನಾನು ಹೇಳಿದರೆ, ನನಗೆ ಸಂಬಂಧ ಬಂದವರಿಗೆ ಮಗಳನ್ನು ಕೊಡುವುದೆಂದು ನಾನು ಮಾತನಾಡಿದರೆ ಆ ಮೂರ್ಖನ ಗುಂಪಿನ ಸಭೆಯಲ್ಲಿ ನಿಂತು ಸ್ವಲ್ಪವಾದವರಿಗೆ ಮರ್ಯಾದೆ ನೋಡದೆ ತನ್ನ ಮನಸ್ಸಿಗೆ ಬಂದಂತೆ ಮಾತನಾಡಿ ನಿಷ್ಠೂರದ ಮಾತುಗಳನ್ನಾಡಿ ಸಭೆಯಲ್ಲಿ ಮಾಡದೆ ಎಂಬ ಕೋಪ ನಿರ್ಧರಿಸಲಾರದೆ ಆ ಬಣ್ಣ ಮುಂಡಿಯಾದ ದ್ರೌಪದಿ ಒಳಗೆ ನಿನಗೆ ಏನು ಬೇಕು ಮಗಳೇ? ನಡಿ ಅಪ್ಪಯ್ಯ, ಇದಕ್ಕೆ ನೀನು ಮಾತು ಕೊಟ್ಟಿದ್ದು ಮರೆತಿರುವೆಯಾ ತಂದೆ? ಏನಂತ ಮಾತು ಕೊಟ್ಟಿರುವುದು ಮಗಳೇ? ನೀನು ಯಾವ ವರವನ್ನು ನೋಡಿ ಮೆಚ್ಚಿಕೊಳ್ಳುವೆಯೋ ಅವನೊಂದಿಗೆ ನಿನ್ನ ಲಗ್ನವನ್ನು ಮಾಡುವೆಂದು ಹೇಳಿದೆ ಅಪ್ಪಯ್ಯ ನೀನು. ಆ ಜನಕಾಯೋ ಬಲ್ಲನ ಮಗನಿಗೆ ಮಾತು ಕೊಡುವನೆಂದು ಮಾತು ಕೊಟ್ಟಿಲ್ಲ ಅಪ್ಪಯ್ಯ, ನಾನೀಗ ಅವನನ್ನೇ ಮೆಚ್ಚಿರುವನಲ್ಲ. ನೀನು ಆಗಲ್ಲ ಮಾತನಾಡುವರು ಮಗಳೇ. ಈಗ ನೀನು ಮಾತು ಕೊಟ್ಟು ತಪ್ಪಬಾರದು ಅಪ್ಪಯ್ಯ. ತಂದೆ, ಮನ್ಮಥನೇ ಎನ್ನ ಪ್ರೀತಿಯ ಪತಿಯು ಅನ್ಯ ಪುರುಷರು ತಂದೆ ಸಮಾನ. ಬ್ರಹ್ಮ ಬರಹನ ಬರಲಿ ಬರ ವಿಧಿಯನೇ ಮವ ಹರಿತವರ್ಯಾರು. ವಿಧಿಯನೇ ಮವ ಹರಿತವರ್ಯಾರು. ನಿಮ್ಮ ಕೋಪವು ಎಲ್ಲ ಮನಗೆ ತಾಪವು. ನಿಮ್ಮ ಕೋಪವು ಎಲ್ಲ ಮನಗೆ ಆಹೋ ಅಪ್ಪಯ್ಯ, ಮಗಳೇ ನೀನು ಹಿಂದಕ್ಕೆ ನನಗೆ ಮಾತು ಕೊಟ್ಟು ಈ ರೀತಿ ಮಾತು ತಪ್ಪುವುದು ಸರಿಯಲ್ಲ ತಂದೆ. ನಾನೇನಂದು ಕೊಟ್ಟಿರುವನು ಮಗಳೇ? ನಾನು ಯಾರನ್ನು ನೋಡಿ ಮೆಚ್ಚಿಕೊಳ್ಳುವೆನೋ ಅವನೊಂದಿಗೆ ನಿನ್ನ ಲಗ್ನವನ್ನು ಮಾಡಿಸ್ತೇನೆ ಎಂದು ಹೇಳಿದೆ ಆ ಅಪ್ಪಯ್ಯ. ಜನಕಾಯೋ ಬಲ್ಲನ ಮಗನೇ ನಿನ್ನನ್ನು ಕೊಡುವನೆಂದು ಮಾತು ಕೊಟ್ಟಿರುವೆನು ಮಗಳೇ. ಆದರೆ ನಾನು ಅವನನ್ನೇ ಮೆಚ್ಚಿಕೊಂಡಿರುವನಲ್ಲ ಅಪ್ಪಯ್ಯ. ಆಗಲ್ಲ ಮಾತನಾಡುವರು ಮಗಳೇ. ತಂದೆ, ಮಗಳೇ ಮನ್ಮಥನೇ ಎನ್ನ ಪತಿಯನ್ನು ನಾನು ಈಗಾಗಲೇ ನನ್ನ ಮನದಲ್ಲಿ ನಿರ್ಧಾರ ಮಾಡಿಕೊಂಡಿರುವೆನು ಅಪ್ಪಯ್ಯ. ಮನ್ಮಥನನ್ನು ಹೊರತು ಇನ್ನು ಉಳಿದ ಪುರುಷರೆಲ್ಲರೂ ನನಗೆ ನಿನ್ನಂತೆಯೇ ತಂದೆ ಸಮಾನರೇ
ಅದಕ್ಕೆ ಮಂದಮತಿ ಅಪ್ಪಯ್ಯ ಸಣ್ಣ ಆಕೆಯಾಗಿ ತಂದೆ ತಾಯಿಗಳ ಮಾತಿನಂತೆಗಿರುವುದು ಬಿಟ್ಟು ನಿನಗೆ ಯಾತಕ್ಕೆ ಮೂರು ಕಿವಿ ಈ ಬೋಧನೆಯನ್ನು ನಿನಗೆ ತಾಳು ಕೇಳಿದರು. ಅಯ್ಯೋ ಇನ್ನು ಮೇಲೆ ಎನ್ನೆದಿಗೆ ಆ ಬಡ್ಡ ಕೃಷ್ಣ ಎಂಬ ಸ್ಥಿತಿಯನ್ನು ಎತ್ತಬೇಡ. ಅಯ್ಯೇ ಉತ್ತಮ ಅಪ್ಪಯ್ಯ ಸಮವೈಕ್ಯರಾದ ರಾಜಪುತ್ರರ ಪೈಕಿ ನಿನಗೆ ಇಚ್ಛೆಗಿದ್ದವರನ್ನು ಲಗ್ನ ಮಾಡಿಕೊ. ಈ ಮಾತು ನನಗೆ ಸಮ್ಮತವಿದೆ. ಈ ತಕ್ಷಣವೇ ನಿನಗೆ ಸರಿವಾದ ರಾಜಪುತ್ರರ ಚಿತ್ರಪಟಗಳನ್ನು ಸಲ್ಲಿಸಿಕೊಡುವೆನು. ಇದ್ದವಾರೆ ಅಮ್ಮಯ್ಯ ಎಂದು ಕೊಡೆಯ ಮೇಲೆ ಕೂರಿಸಿಕೋ. ಯಾಕೆ ನನ್ನ ಮಗಳೇ ಸಿಟ್ಟಾರೆ? ಯಾಕೆ ತಂದೆ ತಾಯಿಗಳ ಆಜ್ಞೆಯನ್ನು ಮೀರಬಾರದೆ ಉತ್ತಮ. ಮಗಳ ಸಂತೋಷವನ್ನು ಬಯಸುವುದು ನಿನ್ನ ಧರ್ಮವಲ್ಲವೇ ಅಪ್ಪಯ್ಯ? ಜಾಗ್ರತೆಯಿಂದ ಚಿತ್ರಪಟಗಳನ್ನು ತೆಗೆದುಕೊಂಡು ಅವುಗಳನ್ನು ನೋಡಿ ರವಿಯನ್ನು ಸಂತೋಷಪಡಲಿ. ಆ ಮನ್ಮಥನ ಆಸೆಯನ್ನು ಬಿಡಲಿ ಎನ್ನ ಮನಕ್ಕೆ ಆನಂದ ಮಾಡಲಿ. ತಂದೆ ಮಗಳೇ ಚಿತ್ರಪಟಗಳನ್ನು ತರಿಸುವೆಯಾ? ಯಾತಕ್ಕಾಗಿ ತರಿಸುವೆ? ನನಗೆ ಬೇಕಾಗಿಲ್ಲವಲ್ಲ ಅಪ್ಪಯ್ಯ. ನನ್ನ ಮನದಲ್ಲಿ ಮನ್ಮಥನಿರುವನಲ್ಲ, ಅದಕ್ಕೆ ಆ ತನ್ನಕಾಯಿಯ ಕೊಲ್ಲನ ಮಗನಲ್ಲಿ ಅಪ್ಪಯ್ಯ ಮಗಳೇ ಏಕೆ ತರಿಸುವೆ ಚಿತ್ರಪಟವನ್ನು ಮುರಿಸಲಾರೆ ಬೇರೆ ಯಾರ? ಎನ್ನ ಮನದ ರಾಜೆಯಂತ ನೆರವೇರಿಸೆಂದು ಬೇಡುವೆ ನಾನು, ನೆರವೇರಿಸೆಂದು ಬೇಡುವೆ ನಾನು. ನಿಮ್ಮ ರೂಪವು ಎನ್ನ ಮನಕ್ಕೆ ತಾಪವು, ನಿಮ್ಮ ರೂಪವು ಎನ್ನ ಮನಕ್ಕೆ ಅಪ್ಪಯ್ಯ ವ್ಯರ್ಥವಾಗಿ ಚಿತ್ರಪಟಗಳನ್ನು ಯಾತಕ್ಕಾಗಿ ತರಿಸುವೆ ತಂದೆ? ನಿನ್ನ ಲಗ್ನ ಮಾಡಿಕೊಡುವುದಕ್ಕೆ ಕೂಸೆ. ಆಹೋ ಅಪ್ಪಯ್ಯ, ಮಗಳೇ ಮನ್ಮಥನೇ ಎನ್ನ ಪ್ರತಿಯೆಂದು ಕಮಲಗಂಧಿ. ನಮ್ಮಲ್ಲಿ ಹರಿದಾಗಿರುವುದು. ಹಾಗಲ್ಲ ಅನ್ನಬಾರದು ಕೂಸೆ. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನೀನು ಅಂದುಕೊಂಡಿರುವ ಮಗಳೇ ತಂದೆ ಮಗಳೇ ಸುಮ್ಮನೆ ನೀನು ನಿನ್ನ ಹಠವನ್ನು ಬಿಟ್ಟು ನನ್ನನ್ನ ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡಿಕೊಡು ಜನಕ. ಆಗ ಆಗುವುದು ನನ್ನ ಮನಸ್ಸಿಗೆ ಸಾರ್ಥಕ. ಅಮ್ಮ ರತಿದೇವಿ ನಿನಗೆ ಸರಿಯಾಗಿ ಮಾತನಾಡಲಿಕ್ಕೆ ಬಾರದು. ಇಷ್ಟೊಂದು ಚಲನಕ್ಕೆ ಆಗ್ಲೇ ಹೇಳಲಿಲ್ಲವೇ ನಿನ್ನ ಮಗಳು? ಅಪ್ಪಯ್ಯ ತಂದೆ ತಾಯಿಗಳು ಬೇಡವೆಂದು ಹೇಳಿದರು ಸಾಧಿಸುವೆಯ. ಛೀ ಕಡೆ ನಿನಗೆ ಎಷ್ಟು ತಿಳಿದಿತ್ತು. ಆ ಕೊಲ್ಲನ ಮಗನಿಗೆ ನಿನ್ನನ್ನು ಕೊಟ್ಟರೆ ಸೃಷ್ಟಿ ಪಾಲಕರೆಲ್ಲ ಹೊರಬಡಿದು ನಕ್ಕಾರು. ಎನ್ನು ಮೇಲೆ ಆ ಬಂಡ ಕೃಷ್ಣನ ಸುದ್ದಿಯನ್ನು ಎತ್ತಿದರೆ ತಕ್ಷಣವೇ ನಿನ್ನ ಕಾಲು ಬಿಡಿದು ಗರ್ಗರ ತಿರುಗಿ ಕುಂಕುಮ್ಗೆ ದತ್ತಳವನ್ನು ಅಪ್ಪಳಿಸಿ ಹೊಡೆಯುತ್ತೇನೆ. ನೀನು ಸತ್ತರೆ ಚಿಂತೆಗಿಲ್ಲ, ಒಂದು ಹೆಸರಿನ ಹತ್ತು ಸೇರಿಸಿಕೊಳ್ಳೆ. ಹಿರಿಯರ ಆಟವನ್ನು ಸಾಧಿಸಬೇಡ. ಎಲ್ಲ ಸಾರಥಿ, ಒಮ್ಮಡಿ. ಈ ಬಾಲಕಿಯು ಮೂರ್ಖತನದಿಂದ ಒಂದೇ ಆಟವನ್ನೇ ಹಿಡಿಯಲು. ಹೌದು ದೇವ. ನಾನು ಎಷ್ಟು ಬೇದರೂ ತನ್ನ ಮೂರ್ಖತನವನ್ನು ಮಾತ್ರ ಬಿಟ್ಟಾಕೆಯಾಗಿ ಕಾಣಲಿಲ್ಲ. ಎಲ್ಲ ಸಾರಥಿ, ದ್ರೌಪದಿ ಈ ಬಾಲಕಿಗೆ ಬುದ್ಧಿ ಹೇಳುವುದಕ್ಕಾಗಿ ಎಲ್ಲ ಅಂತಃಪುರದಲ್ಲಿರುವ ಎಲ್ಲ ಕಾಂತಿಯನ್ನು ಬರೆಯಲು ಸಾರಥಿ. ಹೋಗಲಿ ಜಾಗೃತಿ. ನಿನ್ನ ಹೆಸರಿಂದಾಗಲಿ ದ್ರೌಪದಿ. ಐಶ್ವರ್ಯ ಮತ್ತು ಮೇಲಕ್ಕೆ ಪ್ರಾಣಕಾಂತೆ. ಕಾಂತ, ಕಾಂತೆ ಅರಮನೆಯಲ್ಲಿದ್ದ ನಿನ್ನನ್ನು ಕರೆಸಿದ ಕಾರಣವೇನು? ಅಂತ ವಿಷಯವಿರುವುದು ಕಾಂತೆ. ಅಂಥ ವಿಷಯ ಯಾವುದು? ಹಾಗೆ ಕಾಂತೆ, ಕಾಂತ ಈ ನನ್ನನೆಯು ಮುಲಗೇಡಿ ಬಲ್ಲನ ಮಗನಾದ ಮನ್ಮಥನ ವಿನ ಅಣ್ಣನನ್ನು ಲಗ್ನವಾಗುವುದಿಲ್ಲ ಎಂದು ಒಂದೇ ಆಟವನ್ನು ಸಾಧಿಸುವಳು. ಮಾಡಿಕೊಟ್ಟು ಬಿಡೋಣ. ಆ ಮನ್ಮಥನಿಗೆ ಕೊಡುವುದು ನನಗೆ ಇಷ್ಟವಿಲ್ಲ. ಎದೆ ಇಷ್ಟವಿಲ್ಲವೇನು? ಆದ ಕಾರಣ ಆ ಮಗನಿಗೆ ಬುದ್ಧಿಯನ್ನು ಕೇಳು. ನಿನ್ನ ಮಾತು ಕೇಳಿ ಆದರೆ ಆ ಮನ್ಮಥನ ಆಸೆಯನ್ನು ಬಿಡಲಿ ಕಾಂತೆ. ಈ ಮಾತೆ ಹಾಗೆ ಆಗಲಿ. ಮಗಳಿಗೆ ಬುದ್ಧಿ ಹೇಳಿ ನೋಡ್ಬೇಕಂತ. ಅಮ್ಮ ಮಗಳೇ ಜನನಿ, ಏಕೆ ಹಠ? ಮನ್ಮಥನ ಬೇಕಲ್ಲದ ಅದಕ್ಕೆ? ಹೌದೇ? ಹೌದು. ತಂದೆ ಹೇಳಿದಂತೆ ಮನ್ಮಥನ ಆಸೆಯನ್ನೇ ಬಿಡು. ತಂದೆ ಬೇರೆ ವರವನ್ನು ಹುಡುಕುವನು, ಅವನೊಂದಿಗೆ ಮದುವೆ ಮಾಡಿಕೊ. ಮಗಳೇ ಮಾಡಬೇಡ ತಂದೆ ತಾಯಿಯೊಡನೆ ರಗಳೇ. ಆಹೋ ಜನನಿ ಮಗಳೇ, ಕೃಷ್ಣ ಮನ್ಮಥನೇ ಎನ್ನ ಪತಿಯನ್ನು ನಾನು ಈಗಾಗಲೇ ಎನ್ನ ಮನದಲ್ಲಿ ನಿರ್ಧಾರ ಮಾಡಿಕೊಂಡಿರುವೆನು ತಾಯಿ. ಪ್ರತಿ ಎತ್ತದಿರು ನಿನ್ನ ಬಾಯಿ. ಅಮ್ಮ ತಾಯಿ ಏನು
ಬುದ್ಧಿ ಹೇಳಲು ಬಂದ ತಾಯಿಯನ್ನು ಮುಚ್ಚು ಬಾಯಿಂದ ಹೇಳಿವೆಯಾ? ಹೌದು. ದಿನದಷ್ಟು ಧೈರ್ಯ ನಿನ್ನ ಮಗಳಲ್ಲದೆ ಇರಲೇಬೇಕಿಷ್ಟು ಧೈರ್ಯ. ಸ್ವಲ್ಪ ಸಮಯ ಬರುವವರೆಗೂ ಕಾಯಿ ತಾಯಿ. ಯಾವಾಗ ಬರುವುದು? ಬರುವುದು ಸ್ವಲ್ಪ ತಾಳು. ಕಾಂತ ಅಂದೆ ಮಗಳಿಗೆ ಬುದ್ಧಿ ಹೇಳಿದೆ. ಏನಂದರು ಕಾಂತಿ? ಮನ್ಮಥನನ್ನ ಬಿಟ್ಟು ಅನ್ಯ ಪುರುಷನನ್ನ ಕೈ ಹಿಡಿಯುವುದಿಲ್ಲವೆಂದು ಹೇಳಿದಳು. ಕಾಂತ ಕಾಂತಿ ನಿನ್ನ ಪಂಥವನ್ನು ಬಿಡುವ ಮಗ ಇಚ್ಛೆಯಂತೆ ಮನ್ಮಥನ ಕೊಟ್ಟು ಲಗ್ನವನ್ನು ಮಾಡುವ. ಕಾಂತ ನಿನ್ನ ಪಂಥ. ಛೀ, ಮಕ್ಕಳೇ, ಆ ಕಲ್ಲನ್ನ ಸುದ್ದಿಯನ್ನು ಹೇಳುವುದಕ್ಕೆ ನಿನ್ನನ್ನು ಕರೆಸಿದ್ದೇನೆ. ಆ ಸುದ್ದಿಯನ್ನು ನಿನ್ನನ್ನು ಎದ್ದಿದರೆ ನಿನ್ನ ಕುಚ್ಚಿಗೆಯನ್ನು ಬಿಡುವುದು. ಅದನ್ನು ಮುಗಿದರೆ ಅಪ್ಪಯ್ಯ, ಮಗಳೇ, ಎನ್ನ ಪೂರ್ವ ಧರ್ಮದ ವೃತ್ತಾಂತವು ನಿನಗೆ ನೆನಪಿದೆಯೇ ಅಪ್ಪಯ್ಯ? ಅದೇನಿರುವುದು ಮಗಳೇ? ಬೇಗ ನಿನ್ನ ಹಠವನ್ನು ಬಿಟ್ಟು ನನ್ನ ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡಿಕೊಳ್ಳುವೆಯಾ? ಹೌದು ಮಗಳೇ, ಹೌದಲ್ಲವೇ ಅಪ್ಪಯ್ಯ? ಹೌದು ಮಗಳೇ. ತಂದೆ ಮಗಳೇ, ಹೇಳಲೇ? ಅದನ್ನು ಹೇಳಿದಾಗ ಮಗಳೇ, ಜನಕ ಆಲಿಸೆನ್ನ ನುಡಿಯ ಪಿತನೇ ನೀ ಕೇಳು ಎನ್ನಯ ಇದನು
ಮಗಳೇ ಪಂಚಬಾಣಗಳಿಂದ ಪಂಚಶರಗಳಿಂದ ಹೊಡೆಯಲು ವರನು ಸುಟ್ಟು ಭಸ್ಮವಾಗಲು ಪರಶಿವನಲ್ಲಿ ಭಕ್ತಿಯಿಂದ ಬೇಡಿಕೊಂಡಾಗ ಪರಶಿವನು ಹೇಳಿದ್ದೇನು ಗೊತ್ತೇ ಅಪ್ಪಯ್ಯ? ಅದೇನು ಮಗಳೇ? ನಿನ್ನ ಪತಿಯಾದ ಮನ್ಮಥನು ಮತ್ತ ಗರ್ಭದಲ್ಲಿ ಜನಿಸಿ ಬರುವನು, ಮನ್ಮಥ ಬರುವ ದಾರಿಯನ್ನೇ ಕಾದು ಕುಳಿತಿರು ಎಂದು ಹೇಳಿ ಅದೃಶ್ಯವಾದನು. ಅಪ್ಪಯ್ಯ, ಮಗಳೇ ಮನ್ಮಥ ದಾರಿಯನ್ನು ಕಾದು ಕುಳಿತಿರುವ ಸಮಯದಲ್ಲಿ ತಂದೆ ಮಗಳೇ ಸಂಭಾಷಣೆಂಬ ರಕ್ಕಸನು ಬಂದು ನನ್ನನ್ನು ತನ್ನ ಆಲಯಕ್ಕೆ ಒತ್ತೊಯ್ಯುವ ಸಮಯದಲ್ಲಿ ಮನ್ಮಥನೇ ಪ್ರದ್ಯುಮ್ನ ಅವತಾರವನ್ನು ತಾಳಿ ಬಂದು ನನ್ನನ್ನು ರಕ್ಷಣೆ ಮಾಡಿ ತನ್ನ ಆಲಯಕ್ಕೆ ಕರೆದುಕೊಂಡು ಹೋದನು. ಅವನೇನು ಮಗಳೇ? ಅಪ್ಪಯ್ಯ, ಮಗಳೇ ಆಗಿನ ಚಿಕ್ಕ ಬಾಲಕನು ಮನ್ಮಥನು ಹಾ. ಚಿಕ್ಕ ಬಾಲಕನೊಂದಿಗಿರುವುದನ್ನು ದಾನವರು ಕಂಡರೆ ಅಪಹಾಸ್ಯ ಮಾಡುವನೆಂದು ತಿಳಿದು ಪುನಃ ಶಿವನಲ್ಲಿ ಬೇಡಿಕೊಂಡಾಗ ಏನು ಹೇಳಿದ್ರು ಗೊತ್ತೇ ಅಪ್ಪಯ್ಯ? ಏನು ಮಗಳೇ? ನೀನು ಕಮಲ ರಾಜನ ಸತಿಯಾದ ಕಮಲ ಗಂಗೆಯ ಗರ್ಭದಲ್ಲಿ ಜನಿಸಿ ಬಂದು ರತಿ ಎಂಬ ನಾಮಾಂಕಿತದಿಂದ ಬಾಳು ಎಂದು ಹೇಳಿದರು ತಂದೆ. ಈಗಿದ್ದು ನೋಡಿ ಎನ್ನ ಪೂರ್ವ ಜನ್ಮದ ವೃತ್ತಾಂತವು ಎಂದೇ. ಅಮ್ಮ ರತಿದೇವಿ, ನಿನ್ನ ಪೂರ್ವ ಜನ್ಮದ ವೃತ್ತಾಂತವನ್ನು ಕೇಳಿ ಎನ್ನ ಮನಕ್ಕೆ ಮಿತಿಯಿಲ್ಲದ ಸಂತೋಷವಾಗಿತ್ತು. ಹೌದೇ ಅಪ್ಪಯ್ಯ? ಅಮ್ಮ ಮಗಳೇ, ತಂದೆ, ನಿನ್ನ ಮನ ಇಷ್ಟೆಯಂತೆ ಮನ್ಮಥನನ್ನು ಕರೆಸಿ ಲಗ್ನ ಮಾಡಿಕೊಡ್ತೀನಿ. ನಿನ್ನ ಸಂಗತಿ ತಿಳಿಯದೆ ದ್ರೌಪದಿಯನ್ನು ಬೈದಿದ್ದು ಎನ್ನದು ತಪ್ಪಾಗಿತ್ತು. ನಿನ್ನ ಸಂಗತಿ ತಿಳಿಯದೆ ದ್ರೌಪದಿಯನ್ನು ಬೈದಿದ್ದು ಎನ್ನದು ತಪ್ಪಾಗಿತ್ತು. ಅದು ಈಗ ಗೊತ್ತಾಯ್ತು. ನಾನು ಕರೆದರೆ ಆ ತಾಯಿ ಬರುವಳು ಬಾರದಿರುವಳು. ಖಂಡಿತ ಬರುವುದಿಲ್ಲ. ಜಾಗೃತಿಯಿಂದ ನೀನು ಹೋಗಿ ಆ ತಾಯಿಯ ಜನನ ಕೆರಗಿ ದ್ರೌಪದಿ ಪರಿಪರಿಯನ್ನು ಬೇಡಿಕೊಂಡು ಎಲ್ಲ ಮಂದಿರಕ್ಕೆ ಕರೆದುಕೊಂಡು ಬಾರತಿ. ಹೋಗಲಿ ಜಾಗೃತಿ. ಆಹೋ ಅಪ್ಪಯ್ಯ, ಮಗಳೇ ಬಾಯಿಗೆ ಬಂದಂತೆ ಬೈದವನು ನೀನು. ಹೌದು ಮಗಳೇ, ಈಗ ನಾನು ಹೋಗಿ ಕರೆದರೆ ಬರವಣೆ? ನಾನು ಕರೆದರೆ ಆ ತಾಯಿ ಬರುವುದಿಲ್ಲ ಮಗಳೇ. ಅದು ನಾನು ಕರೆದರೆ ಬರವಳೆ? ಕರೆದರೆ ಸಹಜವಾಗಿ ಬರುವುದು ಮಗಳೇ. ಹೌದೇ ಅಪ್ಪಯ್ಯ? ಹೌದು ಮಗಳೇ. ಹಾಗಾದರೆ ಹೀಗಿಂದೀಗಲೇ ಹೋಗುವೆ. ದ್ರೌಪದಿ ಮನಸ್ಸನ್ನು ಒಡಂಬಡಿಸಿ ನಿನ್ನ ಬಳಿಗೆ ಕರೆತರುವೆನು ತಂದೆ. ನಾನು ಈಗಲೇ ಹೋಗಿ ಬರುವೆನು ಎಂದೆ. ಅಬ್ಬೋ ಪುತ್ರಿಯಾದ ರತಿದೇವಿ, ತಂದೆ, ದೂರವಾಗಿ ಹೋಗಿ ಆ ತಾಯಿಯನ್ನು ಏನು ಮಂದಿರಕ್ಕೆ ಕರೆದುಕೊಂಡು ಬಾ. ಮಗಳೇ, ತಂದೆ, ಈ ಕೆಲಸವನ್ನು ನೀನು ಮಾಡಲೇಬೇಕು. ಬೇಕೇ ಬೇಕು. ಜಾಗೃತಿಯಿಂದ ನೀನು ಹೋಗಿ ಆ ತಾಯಿಯನ್ನು ಏನು ಮಂದಿರಕ್ಕೆ ಕರೆದುಕೊಂಡು ಬಾರತಿ. ಹೋಗಲಿ ಜಾಗೃತಿ. ನಾನು ಈಗಲೇ ಹೋಗುವೆನು ಅಪ್ಪಯ್ಯ. ಅಮ್ಮಯ್ಯ ಕೃಷ್ಣ, ದ್ರೌಪದಿ ಅಮ್ಮನವರು ಎಷ್ಟು ದೂರ ಹೋಗಿರಬಹುದು? ಆಧಾರ್ ಕಾರ್ಡ್ ಫ್ರೀ ಅದಮ್ಮ, ಬಳ್ಳಾರಿಗೆಲ್ಲ ಹೋಗಿರ್ಬೋದಲ್ಲ. ಮತ್ತೆ ಅಲ್ಲಿ ಊರೇ ಅದು. ಯಾರ್ಯಾರನ್ನ ಕೊರ್ಸಿಕೊಳ್ರಿ ನಮ್ಮಮ್ಮ. ಕೃಷ್ಣ ಅರ್ಜುನ ಬರೀಲರು. ಅಪ್ಪ ಸಾರಥಿ, ಅಮ್ಮಯ್ಯ ಇವಳು ಯಾರು? ಯಾರು ನನಗೆ ಗೊತ್ತಿಲ್ಲ ಅಮ್ಮ. ಅಮ್ಮ ಜನನಿ, ಅಮ್ಮ ರತಿ, ಎನ್ನ ತಂದೆ ಆಡಿದ ಮಾತನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಎನ್ನ ಅರಮಂದಿರಕ್ಕೆ ಬರಬೇಕೆಂದು ನಿನ್ನಲ್ಲಿ ಕರಮುಗಿದು ಬೇಡಿಕೊಳ್ಳುವಿನ ತಾಯಿ ಸೌಖ್ಯಪ್ರದಾಯಿ. ಅಮ್ಮ ರತಿ, ಜನನಿ, ಮನ್ಮಥನಿಗೆ ನಿನ್ನನ್ನು ಕೇಳಲು ಬಂದರೆ ನಿಮ್ಮ ತಂದೆಯು ತುಂಬಿದ ಸಭೆಗಳಿಗೆ ಬಾಯಿಗೆ ಬಂದಂತೆ ಮಾತನಾಡಿದ ಎನ್ನ ಕರಪಿಡಿದು ಗರ್ಭಿಸಿದ. ನಾನು ಸರ್ವತಾ ಬರಲಾರೆ ಮಗಳೇ, ಮಾಡಬೇಡ ನೀಡಗಳೇ. ಅಮ್ಮ ಜನನಿ, ಅಮ್ಮ ರತಿ, ಎನ್ನ ಮುಖವನ್ನಾದರೂ ನೋಡಿ ನೀನು ನಿನ್ನ ಹಠವನ್ನು ಬಿಟ್ಟು ಬರಬೇಕೆಂದು ಬೇಡಿಕೊಳ್ಳುವಿನ ತಾಯಿ ಸೌಖ್ಯಪ್ರದಾಯಿ. ಅಮ್ಮ ರತಿ, ಜನನಿ, ನಿನ್ನ ಮುಖವನ್ನು ನೋಡಿ ನಿನ್ನ ಮಂದಿರಕ್ಕೆ ಬರುವೆನು. ಹೋಗೋಣ ನನಗೆ ಮಾ ಪುತ್ರಿ. ಅಹೋ ಅಪ್ಪಯ್ಯ, ಮಗಳೇ, ನೀನು ಹೇಳಿದಂತೆ ದ್ರೌಪದಿಯ ಮನಸ್ಸನ್ನು ಒಡಂಬಡಿಸಿ ನಿನ್ನ ಬಳಿಗೆ ಕರೆತಂದಿರುವೆನು. ಹೌದು ಮಗಳೇ. ಅಪ್ಪಯ್ಯ, ಮಗಳೇ, ಈಗಲಾದರೂ ನಯ ವಿನಯದಿಂದ ಮಾತನಾಡಿ ನನ್ನ ಕಲ್ಯಾಣ ಕಾರ್ಯವನ್ನು ನಡೆಸಿಕೊಳ್ಳುವ ತಂದೆ. ನಾನು ಈಗಲೇ ಹೋಗಿ ಬರುವೆನು ಎಂದೆ. ಸಂತೋಷದಿಂದ ಹೋಗಿ ಬಾ ಮಗಳೇ. ಅಮ್ಮ ಕುಶಲ ನಂದನಿಯಾದ ಪಾಂಚಾಲಿ, ಎಲ್ಲ ತಪ್ಪನ್ನು ಕ್ಷಮಿಸು, ಸಮಾಧಾನ ವಹಿಸು. ಅಮ್ಮ ಪಾಂಚಾಲಿ, ಎನ್ನನ್ನು ನಿನ್ನ ಒಟ್ಟಿಗೆ ಹುಟ್ಟಿದವನನ್ನು ಭಾವಿಸು. ನಾನು ಮಾಡಿದ ಅಪರಾಧವನ್ನು ಕ್ಷಮಿಸು. ಅಮ್ಮ ಪಾಂಚಾಲಿ, ಅಮ್ಮ ಪಾಂಚಾಲಿ, ಅಮ್ಮ ದ್ರೌಪದಿ, ಸಿಟ್ಟಾಗುವುದು ತರವಲ್ಲ ಅಮ್ಮಯ್ಯ. ಅರಿಯಾದ ತಪ್ಪು ಮಾಡಿದಕ್ಕೆ ನನ್ನನ್ನು ಕ್ಷಮಿಸಿಬಿಡು ತಾಯಿ. ಅಮ್ಮ ತಾಯಿ, ಎಂತ ಮುದ್ದು ಮೋಹದ ಮಗಳ ಕೃಷ್ಣ. ನಿನ್ನ ಅಳಿಯನಾದ ಮನ್ಮಥನಿಗೆ ಕೊಡುವೆನು. ಜಾಗ್ರತೆಯಿಂದ ನಿನ್ನ ಅಣ್ಣಂದಿರಾದ ಕೃಷ್ಣ ಬಲರಾಮರನ್ನು ಕರೆದುಕೊಂಡು ನಾಳಿನ ಉದಯಕ್ಕೆ ಇಲ್ಲಿಗೆ ಬಾ ದ್ರೌಪದಿ. ಹೋಗಲಿ ಜಾಗೃತಿ. ಕಮಲ ಚಕ್ರವರ್ತಿ,
ಅಮ್ಮಯ್ಯ ಏನು ಹೇಳಿದೆ? ಕೃಷ್ಣ ಕೃಷ್ಣ ಕರ್ಕೊಂಬರಪ್ಪ. ನಿನ್ನ ಅಣಿಯಾದ ಮನ್ಮಥನಿಗೆ ಕೊಡುವುದು ಮಗಳೇ. ನಿನ್ನ ಮಗಳು ನಮಗೆ ಬೇಕಾಗಿಲ್ಲ. ಮಾಡಿಕೊಳ್ಳಬೇಕು ಮಗಳೇ. ನಾನು ಮೊದಲೇ ಹೇಳಲಿಲ್ಲವೇ? ಮಗಳೇ, ನನ್ನ ಮಗಳದ ಪೂರ್ವ ಜನ್ಮದ ತಾಂಡವನ್ನು ತಿಳಿಯದೆ ನಿನ್ನನ್ನು ಬೆಳೆದು ತಪ್ಪಾಯ್ತು ಮಗಳೇ. ನೀನ ತಿಳಿಯುತ್ತೆ? ಹೌದು ಮಗಳೇ, ಹೌದಮ್ಮಯ್ಯ. ತಪ್ಪಾಯಿತೆ? ಹೌದಮ್ಮಯ್ಯ. ಅಟಯ್ಯ, ಅಮ್ಮಯ್ಯ, ನಾಳಿನ ಉದಯಕ್ಕೆ ನಾವು ಸರ್ವರು ಲಗ್ನಕ್ಕೆ ಬರಬೇಕು. ನಾನು ಹೋಗಿ ಬರುವೆನು, ನಿನಗೆ ಅಪ್ಪಣೆಯನ್ನು ದಯಪಾಲಿಸು. ಸಂತೋಷದಿಂದ ಹೋಗಿ ಮಾತ್ರ ಬದಿ, ಅತಿ ಜಾಗೃತಿ. ಶ್ರೀಕೃಷ್ಣ ಶ್ರೀಕೃಷ್ಣ. ಕೃಷ್ಣ ಮಾತು ಕೇಳಿಸಂಗಿಲ್ಲ. ಕೋಪವನ್ನು ಸೈರಿಸುವಲ್ಲವ ಹೇಳಿ ಕೇಳು.
ಕೂಗಿ ಕರೆದರು. ನಿನಗೆ ನಿದ್ರೆ ಭಂಗ ಮಾಡಬಾರದೆಂದು ಕಮಲಾವತಿಗೆ ಹೋಗಿ ತಂದೆಯನ್ನು ಗೊತ್ತು ಮಾಡಿಕೊಂಡು ನನ್ನನ್ನು ಸರ್ವತಾ ಕೊಲ್ಲಬೇಡ ಕಾಂತ ಗುಣವಂತ. ಚಡ್ಡೆಯನ್ನು ಬಗಳಿದರೆ ನಿನ್ನ ವಾಗ ಬಂದದು ಹೇಗೆ? ನಾಲ್ಕು ಲೋಕಗಳ ಸಂರಕ್ಷಣಕರ್ತನಾದ ಶ್ರೀಕೃಷ್ಣನಿಗೆ ಕತ್ತಿ ಹಾಕಲು ಹೋಗಿದ ನಿನ್ನಂತ ಹೆಂಗಸರನ್ನು ಕಲ್ಪಿದ್ದೇವೆ. ಇಂಥ ಸುದ್ದಿಯನ್ನು ಕೇಳಿ ಬದುಕುವೆಯಾ? ಎಲೆ ವೈಯಾರಿ ಮಹಾ ಮಾಯಕರಿ, ಎತ್ತ ಅತ್ತಿನವತಿ, ಎತ್ತ ಕಮಲವತಿ, ಎತ್ತ ಧಾರಕವತಿ, ಹೊಟ್ಟು ನಿಮ್ಮಂತ ಹೆಂಗಸರಿಂದ ಈ ಕಾರ್ಯವಾಗುವುದೇ? ಸುದ್ದಿಯನ್ನು ಹೇಳಬಹುದೇ? ಇಲ್ಲಿಲ್ಲದ ತಂಡ ಎನ್ನುವಂತೆ ಎಲ್ಲವನ್ನ ಶ್ರೀಮರಣವನ್ನು ಬಿಟ್ಟುವುದು ಮಾಡಿ ಬಡಿ ಬಡಿ. ನನ್ನ ಮಾತಿನಲ್ಲಿ ನಿನಗೆ ನಂಬಿಕೆಯೇ ಇಲ್ಲ. ಎಷ್ಟು ಮಾತ್ರಕ್ಕೆ ನಂಬಿಕೆ ನಮ್ಮದು? ಹೇಳುವುದನ್ನು ಕೇಳು. ಅದನ್ನು ಚೆನ್ನಾಗಿ ಬರು. ಕೇಳಿದರೆ ಕಮಲರಾಜನು ಕುಂತಿನ ಸಭೆಯೊಳಗೆ ಬಾಳಿಗೆ ಬಂದಂತೆ ಮಾತನಾಡಿದ ಎಂಬ ಕರೆಪಿಡಿದು ತಪ್ಪಿಸಿದ. ಕೊನೆಯ ರತಿಯ ಪೂರ್ವ ಜನ್ಮದ ವಿಚಾರವನ್ನು ಕೇಳಿ ಮದುವೆಗೆ ಅನುಮತಿಯನ್ನು ಕೊಟ್ಟರು. ನಿನ್ನ ಪಾದ ಸಾಕ್ಷಿಯಾಗಿ ನಾನು ಕಮಲಾವತಿಗೆ ಹೋಗಿ ತಂದೆಯನ್ನು ಗೊತ್ತು ಮಾಡಿಕೊಂಡು ಬಂದಿರುವೆನು. ನನ್ನನ್ನು ಸರ್ವದಾ ಕೊಲ್ಲಬೇಡ ಅಂತ ಎಂತ ಸುದ್ದಿಯನ್ನು ಬೇಡಿ ಬದುಕುವೆಯಾ? ಎಲೆ ವೈಯಾರಿ ಮಹಾ ಮಾಯಕಾರಿ, ಎತ್ತ ಅತ್ತಿನವತಿ, ಎತ್ತ ಕಮಲವತಿ, ಎತ್ತ ಧಾರಕವತಿ, ಅಯ್ಯೋ ನಿನ್ನಂತ ಹೆಂಗಸಿನಿಂದ ಈ ಕಾರ್ಯವಾಗುವುದೇ? ಎನ್ನ ಅರ್ಥದೊಳಗಿರುವ ವೈದ್ಯಗಳ ಮಸ್ತಕವನ್ನು ಕತ್ತರಿಸಿ ಕತ್ತಿಗಿಂದ ನಿನ್ನ ಕುತ್ತಿಗೆಯನ್ನು ಕೊಯ್ದು ಹತ್ತ ಬೀಸಂತರ ಕಬಡಿಯ ಕೇಳಲಾರಿಯ ನಿನ್ನ ನಾನು ಎಷ್ಟು ವಿಧವಿಧವಾಗಿ ಹೇಳಿದರೂ ನನ್ನ ಮಾತಿನಲ್ಲಿ ನಿನಗೆ ನಂಬಿಕೆಯೇ ಇಲ್ಲ. ನೀನು ಏನು ಹೇಳಿದರೂ ನನ್ನ ನಂಬುವುದಿಲ್ಲರೇ ಸುಂದರೇ. ಅದೇನು ಚೆನ್ನಾಗಿ ಮಗಳು ಪ್ರಾಣ
ಮಾಡಿಕೊಂಡು ಬಂದಿರುವನು. ನನ್ನನ್ನು ಸರ್ವತಾ ಕಲಿಯಬೇಡ ಕಾಂತ ಗುಣವಂತ. ಸಾಧ್ಯವಿಲ್ಲ. ಈ ಒಂದು ಸಾದೃಶ್ಯವನ್ನು ಹೇಳ್ತೇನೆ, ಹೇಳು. ಚೆನ್ನಾಗಿ ಹೇಳು ಕಾಂತ. ಔಸಂಬರಾಣಿ ಪುಷ್ಪಾಣಿ ಶ್ವೇತವರ್ಣಂಚ ವಾಯಸ್ಸ ಮತ್ತಯಂಬಾಲ ಜಗದೃಷ್ಟ ನಾರಿ ಹೃದಯನ ಸಂಪತ್ತತೆ. ಅಹೇ ಕಾಂತೆ, ಇದರ ತಾತ್ಪರ್ಯವೇ ಹೇಗೆಂದರೆ ಏನು ಪ್ರಿಯ? ಅವತ್ತಿಯ ಹೂವನ್ನು ಕಾಣುವುದೆಲ್ಲವನ್ನು ಹೇಳುತ್ತಾರೆ. ಅಂತ ಹೂವನ್ನು ಒಂದು ವೇಳೆ ನೋಡಿದರೆ ನೋಡಬಹುದು. ನೀರಿನ ಎಣ್ಣೆಯನ್ನು ನೋಡಿದರೆ ನೋಡಬಹುದು. ಅಂತರ್ಜನಲ್ಲಿ ಚಲಿಸುವ ಬಿಳಿ ಕಾಗನವರು ನೋಡಿದರೆ ನೋಡಬಹುದು. ಈ ಅಂಗದ ಗುಣವನ್ನು ಮಾತ್ರ ಯಾರಿಂದಲೂ ತಿಳಿಯುವುದಕ್ಕೂ ಅಸಾಧ್ಯ. ಈ ಅಮರೇಶ್ವರನ್ನು ತಿಳಿಯುವುದಕ್ಕೂ ಅಸಾಧ್ಯ. ಇನ್ನು ನನ್ನಂತವನ ಪಾಡೆಯನ್ನು ಕಂಡಿಯ ಪಂಡಗುಂಡೆ ನನ್ನ ಕುಟಿದ ಗುಣಂಗಗಳನ್ನು ಎಲ್ಲ ನಿನಗೆ ಪ್ರಕಟಣ ಮಾಡಿದರು ಲೋಪದೇ. ನಮ್ಮ ಮಾತಿನಲ್ಲಿ ನಿನಗೆ ನಂಬಿಕೆಯೇ ಇಲ್ಲವೇ? ಎಷ್ಟು ಮಾತ್ರಕ್ಕೆ ನಂಬಿಕೆವಿಲ್ಲದೆ ಮುಂದರೆ ನರವೀರ ಪಾರ್ಥ ನಿನ ಮನದಿ ಸ್ವಾರ್ಥ ಬಯಸಿರುವೆ ನೀವೆಂಥ. ಪಾರ್ಥ ಬಯಸಿರುವೆ ನೀವೆಂಥ. ಪಾರ್ಥ ಬಯಸಿರುವೆ ನೀವೆಂಥ. ಮಾತು ನದಿಗೆ ಕೋಪ ನಿನ್ನಗೆ ಯಾಕೆಂತಹ ತಾಪ? ಮಾತು ನದಿಗೆ ಕೋಪ ನಿನ್ನಗೆ ಯಾಕೆಂತಹ ತಾಪ? ಬೆತ್ತು ಇಳೆನು ಹಾಕು ಕೊಂಡು ನಂತರ. ಬೆತ್ತು ಎಳೆನು ಹಾಕು ಕೊಂಡು ನಂತರ. ನಿನ ಮಾತಿಗೆ ನೊಂದೆನ. ನಿನ ಮಾತಿಗೆ ನೊಂದೆನ.